ಚಾಮರಾಜನಗರದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಒಂದು ವಾರದಿಂದ ನಿರಂತರವಾಗಿ ಮನೆಯ ಮೇಲೆ ಕಲ್ಲು ತೂರಾಟ ಆಗ್ತಾ ಇರುವಂಥದ್ದು. ಮಹಿಳೆಯರು ಪರದಾಟ ನಡೆಸ್ತಾ ಇದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ಪಟ್ಟಣದ ಸುಣ್ಣದ ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸುನೀತಾ ಎಂಬುವರ ಮನೆ ಮೇಲೆ ಪದ್ಮಾ ಕುಟುಂಬಸ್ಥರಿಂದ ಕಲ್ಲು ತೂರಾಟದ ಆರೋಪ. ಕಳೆದ ಒಂದು ವಾರದಿಂದಲೂ ಕೂಡ ನಿರಂತರವಾಗಿ ಕಲ್ಲು ತೂರಾಟ ಮಾಡ್ತಿದ್ದಾರಂತೆ. ದೂರು ಕೊಟ್ಟರೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಳ್ತಾ ಇಲ್ಲ ಗುಂಡ್ಲುಪೇಟೆ ಪೊಲೀಸರು ಅಂಥೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಪೊಲೀಸರಿಂದ ರಕ್ಷಣೆ ಸಿಗದ ಹಿನ್ನೆಲೆಯಲ್ಲಿ ಡಿಸಿಯ ಮೊರೆ ಹೋಗಿದ್ದಾರೆ, ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ ಮಹಿಳೆಯರು. ಎಲ್ಲ ಹೊಡೆದು ಮನೆ ಎಲ್ಲ ಇದಾಗಿದೆ, ಸುರಿದು ಎಲ್ಲ ನಿಂತಿದೆ. ಮಲ್ಕೊಳಕ್ ಜಾಗ ಇಲ್ಲ, ಊಟ ಮಾಡಕ್ ಜಾಗ ಇಲ್ಲ. ನಮ್ಗೆ ಯಾತಕ್ಕೂ ಅವಕಾಶ ಇಲ್ಲ. ಕೊಲ ಬೆದರಿಕೆ ಹಾಕಿದ್ದಾರೆ. 28ನೇ ತಾರೀಕಿನಿಂದ ಇಲ್ಲಿಗೂ ನಮ್ಗ ನಿದ್ದೆ ಮಾಡಕ್ಕೆ ಅವಕಾಶ ಇಲ್ಲ. ಕಲ್ ಬಿದ್ದಿದೆ. ಅವರು ಗಿರೀಶ್, ಸೋಮಶೇಖರ್, ಅಶ್ವಿನಿ, ರಂಗಸ್ವಾಮಿ, ಪದ್ಮಮ್ಮ, ಲಕ್ಷ್ಮಮ್ಮ ಕಾರ್ಗಳಿಸೋರಿ. ಅದು ಗ್ರಾಮೀಣ ಕೂಟ ಆಫೀಸ್ಗೆ ನಾವು ಸಣ್ಣ ಪುಟ್ಟ ಜಗಳ ಆಗಿ ಅವ್ರದ್ದು ದೊಡ್ಡದಾಗಿ ಮಕ್ಳು ಕರ್ಸ್ಬಿಟ್ಟು ಹೊಡ್ಸಿರೋದು. ಫೈನ್ಗೆ 11 ರೂಪಾಯಿ ಫೈನ್ ಮಾತ್ಕೆ ಸರ್. ಪೊಲೀಸ್ನವರು ನಮ್ಗೆ ನ್ಯಾಯ ಕೊಡಿಸ್ತಾ ಇಲ್ಲ. ನಾವು ತಗೊಳಕ್ಕಾಗಲ್ಲ. ಬೇರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ನಿರಂತರವಾಗಿ ಕಲ್ಲು ತೂರಾಟ ಆಗ್ತಾ ಇದೆ ಅಂತ ಹೇಳಿ ಆರೋಪಿಸ್ತಾ ಇದ್ದಾರೆ. ಗಂಭೀರವಾಗಿ ಆರೋಪಿಸಿದ್ರು ಕೂಡ ಪೊಲೀಸರು ಯಾಕೆ ಮೀನಮೇಷ ಎಣಿಸ್ತಿದ್ದಾರೆ ಅಂತ ಕಂಪ್ಲೇಂಟ್ ತೆಗೆದುಕೊಳ್ಳೋದಕ್ಕೆ? ಹೌದು ಪ್ರೇಮ್, ಸ್ವಸಹಾಯ ಸಂಘದಲ್ಲಿ ದಂಡ ಹಾಕಿದಕ್ಕೆ ಮಹಿಳಾ ಮಣಿಗಳ ನಡುವೆ ಒಂದು ಜಗಳ ನಡೆದಿತ್ತು ಅಂತ ಹೇಳ್ಬೋದು. ಆ ಜಗಳ ಈಗ ಮತ್ತೆ ವಿಕೋಪಕ್ಕೆ ತಿರುಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಪದ್ಮಾಗೆ ದಂಡ ಹಾಕಿದ್ದಕ್ಕೆ ಸುನೀತಾಳ ಮೇಲೆ ಒಂದು ಹಳ್ಳೆಯನ್ನು ನಡೆಸತಕ್ಕಂಥ ಒಂದು ಇದು ರಾಜಕೀಯ ಪ್ರಭಾವಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ದೂರನ್ನ ದಾಖಲನ್ನ ಮಾಡ್ಕೊಳ್ಳಿಕ್ಕೆ ಪೊಲೀಸರು ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಮಾಜಿ ಪುರಸಭಾ ಸದಸ್ಯ ಕೂಡ ಆ ಒಂದು ವಿಡಿಯೋದಲ್ಲಿ ಒಂದು ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇದರಿಂದ ಪೊಲೀಸರು ದೂರನ್ನ ದಾಖಲು ಮಾಡ್ಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಮಹಿಳೆಯರು ಇದೀಗ ಒಂದು ಡಿಸಿಯ ಮೊರೆ ಹೋಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಡಿಸಿಗೆ ದೂರನ್ನ ಕೊಡೋದ್ರ ಮೂಲಕವಾಗಿ ನಮಗೆ ನ್ಯಾಯ ಒದಗಿಸಿ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನಾದ್ರೂ ಪೊಲೀಸರು ಎಚ್ಚೆತ್ಕೊಳ್ಳೋದ್ರ ಮೂಲಕವಾಗಿ ದೂರನ್ನ ದಾಖಲು ಮಾಡ್ಕೊಳ್ಬೇಕಾಗಿದೆ ಪ್ರೇಮ್. ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.